ನೀವು ಸಿಲಿಂಡರ್ ಇಲ್ವಾ ಈಗ? ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ಯಾವೂರಿಂದ ಬಂದಿದ್ದೀರಾ? ಯಾಕೆ ಗ್ಯಾಸು ಯಾಕೆ ಅಡುಗೆ ಮಾಡ್ಕೊಂಡು ಉಣ್ಣಕ್ಕೆ ಇಲ್ಲ ವಿಷ ಕೊಟ್ಬಿಟ್ಟು ಹೇಳು ಇವರು. ಆ ಜಾಸ್ತಿ ಬಂದು ಬಾಗುತ್ತವ್ರು ಹೇಳ್ಬಾರ್ದು ಉತ್ತರವ ಐಐಟಿ ಮಕ್ಕಳು ಮಾಡಿದವ್ರಲ್ಲಿ ಬರ್ಕೊಂಡು ಚೀಟಿಲಿ ಇಂಥ ದಿನ ಕೊಡ್ತೀವಿ ಬರ್ಕೊಂಡು ಅವರು ನನ್ನ ಮಕ್ಕಳಿಗೆ ವಿಷ ಕೊಂಡಿದ್ದು ಹೇಳ್ಬೇಕು ಅವ್ರನ್ನೇ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನಾರಾಯಣಪ್ಪ ಅಂತ ಟಿ ಹೊಸಳ್ಳಿ. ಹಳ್ಳಿಗೆ DAC ನಂಬರ್ ಬಂದಿರೋರಿಗೆ ಹಳ್ಳಿಗೆ ನಾವು ಕಳಿಸ್ತೀವಿ, ನೀವು ಇಲ್ಲಿ ಬರಬೇಡಿ ಅಂದ್ರು. ಇವರು ಹಳ್ಳಿಗೆ ಕಳಿಸ್ತಾ ಇಲ್ಲ. DC ಮೇಡಮ್ ಅವರು ಕೊಡ್ತಾರೆ, ನಮ್ಮಲ್ಲಿ ಸ್ಟಾಕ್ ಐತೆ, ನಮ್ಮಲ್ಲಿ ಸ್ಟಾಕ್ ಐತೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ನಿನ್ನೆ ನಾವು ಹೇಳಿದಾಗೆ ನಮಗೆ 1050 ಸಿಲಿಂಡರ್ ಬಂದಿದೆ. ನಿನ್ನೆನೂ ಕೂಡ ಇದ್ದಿದ್ದು ಎಲ್ಲ ನಾವು ವಿಲೇಜ್ಗೆ ಎಲ್ಲ ಕೊಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಮ್ಮ ಸಾರ್ವಜನಿಕರು ಯಾವುದೇ ಗೊಂದಲಕ್ಕೆ ಗೀಡಾಗಬಾರ್ದು. ಯಾಕಂದರೆ ಸ್ವಲ್ಪ ತಾಳ್ಮೆ ಸಂಯಮದಿಂದ ವರ್ತನೆ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಯ್ತದೆ. ನಮಗೆ ತಾಲೂಕು ಆಡಳಿತ ಜೊತೆ ನೀವು ಸಹಕರಿಸಬೇಕು. ಇವತ್ತು 1050 ಬಂದಿದೆ. ಇವತ್ತು ನಾವು ಇಲ್ಲೇ ಬಿಲ್ಲಿಂಗ್ ಮಾಡಿಬಿಟ್ಟು ಗೋಡನಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇಲ್ಲಿ ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಸೀನಿಯಾರಿಟಿ ನೋಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಅದೇ ರೀತಿ ನಾಳೆನೂ ಕೂಡ ಬರುತ್ತೆ, ನಾಡಿದ್ದೂ ಕೂಡ ಬರುತ್ತೆ. ಎವ್ರಿ ಡೇ ಈಗ 1000 ಬರ್ತಾ ಇದೆ. ನಮಗೆ 2-3 ಡೇಸಲ್ಲಿ ನಮ್ಮ ಎಲ್ಲ ಗೊಂದಲಗಳು ಎಲ್ಲ ಇದಾಯ್ತು, ಪರಿಹಾರ ಆಯ್ತದೆ. ದಯವಿಟ್ಟು ನಮ್ಮ ಸಾರ್ವಜನಿಕರು, ನಾಗರಿಕರು ನಮಗೆ ಸಹಕರಿಸಿ. ದಯವಿಟ್ಟು ಯಾರು ರಸ್ತೆ ತಡೆ ಮಾಡೋದು ಇದೆಲ್ಲ ಮಾಡಿದ್ರೆ ನಮಗೆ ಬೇರೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆಲ್ಲ ತೊಂದರೆ ಇದೆ. ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಹಾಗಾಗಿ ರಸ್ತೆ ತಡೆ ಮಾಡೋದು ಅದೆಲ್ಲ ಕಾನೂನು ಬಾಹಿರ. ಯಾಕಂದ್ರೆ ಬೇರೆಯವರು ಪೇಷಂಟ್ಸ್ ಇರ್ತಾರೆ, ವೃದ್ಧರು ಇರ್ತಾರೆ, ರೋಗಿಗಳಿರ್ತಾರೆ, ಅವರೆಲ್ಲ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಓಡಾಡಕ್ಕೆ ಇರುತ್ತೆ. ಹಾಗಾಗಿ ದೈನಂದಿನ ಚಟುವಟಿಕೆಗಳ ಸಾರ್ವಜನಿಕ ವೈದ್ಯ ಇದ್ರೆ ಅವ್ರಿಗೆ ಯಾರು ತೊಂದರೆ ಮಾಡಬೇಡಿ. ನಿಮಗೆ ಗ್ಯಾಸ್ ಅನ್ನ ಕೊಡಿಸೋ ಜವಾಬ್ದಾರಿ ನಮ್ದು. ಹಾಗಾಗಿ ಇವತ್ತು ಈಗ 1050 ಏನು ಬಂದಿದೆ ಅದೆಲ್ಲ ನಮ್ಮ ಇಲ್ಲಿ ಬಂದಿರುವಂತದ್ದು ಯಾರ್ಯಾರ್ದು ಬುಕ್ಕಿಂಗ್ ಆಗಿದೆ ಅವ್ರಿಗೆಲ್ಲ ನಾವು ಕೊಡ್ತೀವಿ. ಗ್ರಾಮೀಣ ಪ್ರದೇಶಗಳಿಗೆ ಏನು ವ್ಯವಸ್ಥೆ ಮಾಡಿದ್ದೀರಾ ಸರ್? ಗ್ರಾಮೀಣ ಪ್ರದೇಶಗಳಿಗೆ ಪ್ರತಿನಿತ್ಯ ನಾವು ಕೊಡ್ತಾ ಇದ್ದೀವಿ. ಈಗ ಗ್ರಾಮೀಣ ಭಾಗದ ಜನರು ಇಲ್ಲೇ ಬಂದಿದೆ. ಇವತ್ತೊಂದಿನ ಮಟ್ಟಿಗೆ ಇಲ್ಲಿ ಬಂದವರಿಗೆ ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಗ್ರಾಮೀಣ ಪ್ರದೇಶ ಇಲ್ಲ, ಗ್ರಾಮೀಣ ಪ್ರದೇಶಕ್ಕೆ ಕಳಿಸಿದ್ದೀವಿ. ಯಾವ ಊರಿಗೆ ಕಳಿಸಿದ್ದೀರಾ? ನಾವು ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದವರಿಗೆ ನಾವು ಕೊಟ್ಟಿದ್ದೀವಿ.